ಕನ್ನಡದ ಮೊಟ್ಟ ಮೊದಲ ರಾಜವಂಶ ಕದಂಬ ರಾಜವಂಶ. ಕನ್ನಡದ ಮೊಟ್ಟ ಮೊದಲ ರಾಜ ಮಯೂರವರ್ಮ. ಕನ್ನಡವನ್ನು ನಾಡ ಭಾಷೆಯನ್ನಾಗಿಸಿದ ರಾಜ ಮಯೂರವರ್ಮ. ಆಮೇಲೆ ಸಾಕಷ್ಟು ವಿಷಯ. ವೈಜಯಂತಿಪುರ, ಇವಾಗ ಬನವಾಸಿ, ಇವತ್ತಿನ ಬನವಾಸಿ ಏನಿದೆ ಅದು ಕದಂಬರ ರಾಜಧಾನಿಯಾಗಿತ್ತು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಯಾವುದು ಆ್ಯಂಡ್ ಆಲ್ಸೋ ಕನ್ನಡದ ರಾಜಧಾನಿ ಯಾವುದು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಬನವಾಸಿ ಅನ್ನೋದು ಇತ್ತೀಚೆಗೆ ರೀಸೆಂಟಾಗಿ ನನಗೆ ಒಬ್ಬರು ಫ್ರೆಂಡು ಬನವಾಸಿ ಆ್ಯಂಡ್ ಆಲ್ಸೋ ಅಲ್ಲಿ ಏನಿದೆ, ಅಲ್ಲಿ ಯಾವ ವಿಷಯಗಳಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅವತ್ತಿನ ವೈಜಯಂತಿಪುರ, ಇವತ್ತಿನ ಈಗಿನ ಬನವಾಸಿ ಆ್ಯಂಡ್ ಆಲ್ಸೋ ಕದಂಬರ ರಾಜಧಾನಿಯಾಗಿದ್ದಂತಹ ಜಾಗ ಅದು. ಅಲ್ಲಿ ಕಾಲಚಕ್ರಕ್ಕೆ ಸಿಲುಕಿ ಹೋದಂತಹ ಸಂಪತ್ತು, ಸಿರಿ ಸಂಪತ್ತು ಕದಂಬರದ್ದು ಇವತ್ತು ಹುಡುಕಿದ್ರೆ ಸಿಗಬಹುದಾ? ಈ ವಿಚಾರದ ಮೇಲೆ ಹೋಗುವಂಥದ್ದೇ ಈ ಮಾರಿಗಲ್ಲು ಅನ್ನೋ ಒಂದು ವೆಬ್ ಸೀರೀಸ್. ಇನ್ನೊಂದು ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಅಪ್ಪು ಸರ್ದು ಈ ಒಂದು ಸೀನ್ ನೋಡ್ಬಿಟ್ಟು ಎಷ್ಟೋ ಜನ ಅಂದರೆ ಅಪ್ಪು ಸರ್ ಅಭಿಮಾನಿಗಳು ಅಫ್ಕೋರ್ಸ್ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ, ಅವ್ರು ಅನ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಪ್ಪು ಸರ್ ಒಂದು AI ವರ್ಷನ್ ಏನು ಇದನ್ನು ಮಾಡಿದ್ದಾರೆ ಈಗ, ಇದನ್ನೇ ಇಟ್ಕೊಂಡು ಅಪ್ಪು ಸರ್ ಒಂದು ಸಿರೀಸ್ ಮಾಡ್ತಾ ಇದ್ದಾರೆ, ಅಂದರೆ ಅವರೇ ಹೀರೋ ಇದಕ್ಕೆ ಅನ್ನೋ ಥರ ಒಂದಷ್ಟು ಥಾಟ್ಸ್ ಇದೆ ಕೆಲವು ಜನಕ್ಕೆ. ಆ್ಯಂಡ್ ಆಲ್ಸೋ ಕಮೆಂಟ್ಸ್ ಕೂಡ ನೋಡಿದೆ ನಾನು, ಅಪ್ಪು ಸರ್ ಮತ್ತೆ ಬರ್ತಾ ಇದ್ದಾರೆ, ಅವ್ರದ್ದೇನೋ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಅದಲ್ಲ, ಇದು ಬಂದು ಕದಂಬರ ರಾಜವಂಶಸ್ಥರು ಇದ್ದಂತಹ ಟೈಮಲ್ಲಿ ಕಾಲಚಕ್ರಕ್ಕೆ ಸಿಲುಕಿ ಹೋದಂತಹ ಆ್ಯಂಡ್ ಆಲ್ಸೋ ಈಗ ಕದಂಬರ ರಾಜರು ಇಲ್ಲ, ಮತ್ತು ಬನವಾಸಿ ಅಂತ ಅಂತೂ ಇದೆ, ಅಲ್ಲಿ ಇವತ್ತು ಕೈ ಹಾಕಿ ಹುಡುಕಿದ್ರೆ ಒಂದಷ್ಟು ನಿಧಿ ಸಿಗಬಹುದಾ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಇದಾದ್ಮೇಲೆ ಇನ್ನೊಂದು ಟ್ರೈಲರ್ ಬಿಟ್ಟರು, ಇದು ಆ್ಯಕ್ಚುಲಿ ಫಸ್ಟ್ ಟೀಸರು. ಟ್ರೈಲರಲ್ಲಿ ಏನಿತ್ತು ಅಂತಂದರೆ, ಇದು ಕದಂಬರ ಟೈಮಲ್ಲಿ ಮಾರಿಗುಡ್ಡ ಆಗಿತ್ತು, ಇಲ್ಲಿ ಮಾರಿಗಲ್ಲನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ರು ಅನ್ನೋ ಒಂದು ಸೀನಿಂದ ವೆಬ್ ಸೀರೀಸ್ ಟ್ರೈಲರು ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಆ ಒಂದು ನಿಧಿಗೆ ಹುಡುಕಾಟ ಹೆಂಗೆ ನಡೆಯುತ್ತೆ, ನಿಧಿಗೆ ಹುಡುಕಾಟ ಯಾಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಆಲ್ಸೋ ಒಂದು ಮದುವೆ ಸೀಕ್ವೆಲ್ ಕೂಡ ಬರುತ್ತೆ, ಒಂದಷ್ಟು ಒಡವೆ ಹಾಕಬೇಕು ಅಂತ ಒಂದು ಬರುತ್ತೆ. ಮತ್ತು ಅದರಿಂದ ಪ್ರೇರೇಪಿತರಾಗಿ ಇಲ್ಲ ನಮ್ಮ ಮನೆಗೆ ಚಿನ್ನ ನಾನು ಮಾಡಿಸ್ಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಒಂದಷ್ಟು ಜನ ಇಲ್ಲಿ ಹುದುಗಿ ಹೋಗಿರುವಂತಹ ಭೂಮಿಯ ಒಳಗಡೆ ಸಿಕ್ಕಾಕೊಂಡಿರುವಂತಹ ಒಂದಷ್ಟು ಚಿನ್ನದ ಭಂಡಾರವನ್ನು, ಟ್ರೆಜರ್ನ ತೆಗಿಯೋದಕ್ಕಂತಾನೆ ಒಂದಷ್ಟು ಜನ ಉಟ್ಕೊತಾರೆ. ಅದನ್ನು ಚೇಂಜ್ ಮಾಡೋಕ್ಕೆ ಒಂದಷ್ಟು ಜನ ಬರ್ತಾರೆ. ಅದರಲ್ಲಿ ಸಕಲಕಲಾ ವಲ್ಲಭ ಪ್ರವೀಣ್ ಅವರು ಇದ್ದಾರೆ. ಐ ಥಿಂಕ್ ಈ ಒಂದು ಕತೆಗೆ ಅವರೇ ಅನ್ಕೋತೀನಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಆ್ಯಂಡ್ ಆಲ್ಸೋ ರಂಗಾಯಣ ರಘು ಅವರಿದ್ದಾರೆ, ನಮ್ಮ ಸೂರಜ್, ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಸೂರಜ್, ಮತ್ತು ಅವರ ಫ್ಯಾಮಿಲಿಯವರ ತಂದೆ ಅಂತ ಅನ್ಕೋತೀನಿ ನಾನು, ಅವರು ಇದ್ದಾರೆ. ಸಾಕಷ್ಟು ಆರ್ಟಿಸ್ಟ್ಗಳು ಸೇರಿಕೊಂಡು ಮಾಡಿರುವಂಥ ಒಂದು ಬ್ಯೂಟಿಫುಲ್ ವೆಬ್ ಸೀರೀಸ್ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಇದರಲ್ಲಿ. ಆ್ಯಂಡ್ ನನಗನ್ಸಿದ್ದು ಏನು ಗೊತ್ತಾ, ಇದು ವೆಬ್ ಸೀರೀಸ್ ಟ್ರೈಲರ್ ಥರ ಇರಲಿಲ್ಲ. ಇವಾಗ ನಾನು ನೋಡ್ತಿರೋ ಇದು ಟೀಸರು. ನಿಮಗೆ ನಾನು ಟ್ರೈಲರ್ ಬೇಕಾದ್ರೆ ತೋರಿಸ್ಬಿಡ್ತೀನಿ. ಈ ಟ್ರೈಲರು ನನಗೆ ಶಾಕ್ ಆಗಿದ್ದೇನಪ್ಪ ಅಂತಂದರೆ, ಒಂದು ವೆಬ್ ಸೀರೀಸ್ ಟ್ರೈಲರ್ನ ಇಷ್ಟು ನೀಟಾಗಿ, ಇಷ್ಟು ಕ್ವಾಲಿಟಿ ಕೊಟ್ಟು, ಇಷ್ಟು ನೀಟಾಗಿ ಕಟ್ ಮಾಡಿ ಒಂದು ಸಿನಿಮಾದ ಟ್ರೈಲರ್ನ ಪ್ರೆಸೆಂಟ್ ಮಾಡೋ ರೀತಿಯೇ ಕ್ವಾಲಿಟಿಯಲ್ಲೇ ಈ ಟ್ರೈಲರ್ನ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ PRK ಪ್ರೊಡಕ್ಷನ್ಸ್, ಅವರ ಒಂದು ಸಾರಥ್ಯದಲ್ಲಿ ಬರ್ತಾ ಇದೆ ಅಂತಂದರೆ ಕ್ವಾಲಿಟಿ ಆ್ಯಂಡ್ ಕಾಂಟೆಂಟ್ ಇದರಲ್ಲಿ ಡೌಟೇ ಇಟ್ಕೊಬಾರದು ನಾವು, ನಮ್ಮದೇ ತಪ್ಪಾಗ್ಬಿಡುತ್ತೆ ಆಮೇಲೆ. ಸೊ ನನ್ನ ಕೇಳಿದ್ರೆ ಈ ವೆಬ್ ಸೀರೀಸ್ ನೋಡೋದಕ್ಕೆ ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವೆಬ್ ಸೀರೀಸ್ ರಿಲೀಸ್ ಆಗ್ತಿರೋದು ಇದೇ October 31 ZEE5 ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ZEE5 ಯಾರಿಗೂ ಇನ್ನೂ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಅಂತಂದರೆ ನಿಮ್ಮ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಈಸಿಯಾಗಿ ಬೇಗ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡು ನಮ್ಮ ಅಪ್ಪು ಸರ್ ವಿಟ್ನೆಸ್ ಆಗಿ ಇಟ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ. ಆ್ಯಂಡ್ ಇವರು ರಾಜರು ಆ್ಯಂಡ್ ಕದಂಬರ ರಾಜವಂಶಸ್ಥರು ಅಂತ ಹೇಳೋವರೆಗೂ ಒಂದು ಹಿಸ್ಟ್ರಿ ಅಷ್ಟೇ. ಅವರು ವೆಬ್ ಸೀರೀಸಲ್ಲಿ ಕಾಣಿಸೋದಿಲ್ಲ, ಅಪ್ಪು ಸರ್ ಇರೋದಿಲ್ಲ. ಬಟ್ ರಾಜರನ್ನ ತೋರಿಸೋದಕ್ಕೆ ಒಂದು ಕ್ಯಾರೆಕ್ಟರ್ ಬೇಕಿದ್ದು, ಅದಕ್ಕೆ ಅಪ್ಪು ಸರ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಅದು ನೋಡಿದಾಗ, ಸೀನ್ ನೋಡಿದಾಗ ನನಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆಯಿಂದ ಬಂದುಬಿಟ್ರೆ ಸಾಕಲ್ಲ ಅಪ್ಪು ಸರ್ ಅಂತ. ಯಾಕೆಂದರೆ ತುಂಬ ಒಳ್ಳೆ ಸೋಲ್ ಅವರು. ನನ್ನ ಲೈಫಲ್ಲಿ ನೋಡಿದಂಥ ಒನ್ ಆಫ್ ದಿ ಬ್ಯೂಟಿಫುಲ್ ಸೋಲ್ ಅಪ್ಪು ಸರ್. ಆ್ಯಂಡ್ ಐ ಆಮ್ ಗೋನಾ ಮಿಸ್ ಹಿಮ್, ತುಂಬ ಮಿಸ್ ಮಾಡ್ಕೊತೀನಿ ಅವ್ರನ್ನ. ಇವತ್ತು ಅವ್ರು ಇದ್ದಿದ್ರೆ ಐ ಥಿಂಕ್ ನಾನು ಎಷ್ಟು ಸರಿ ಅವ್ರ ಮನೆ ಹತ್ರ ಹೋಗಿ ಮಾತಾಡಿಸ್ಬಿಡ್ತಾ ಇದ್ದೋ ಗೊತ್ತಿಲ್ಲ. ಈವನ್ ನನ್ನನ್ನು ರೆಕಗ್ನೈಸ್ ಕೂಡ ಮಾಡ್ತಿದ್ರು ಅವರು, ಅದೊಂದು ಖುಷಿ. ಎನಿವೈಸ್, ಈ ಟ್ರೈಲರ್ ನೋಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಆ್ಯಂಡ್ ಸಿರೀಸ್ ರಿಲೀಸ್ ಆದಾಗ ಮತ್ತೆ ಸಿಗ್ತೀನಿ ರಿವ್ಯೂ ಅಲ್ಲಿ ಅಂತ ಹೇಳ್ತಾ ಬಾಯ್. ಇಟ್ಟೋದು ನೋಡಿದ್ದಕ್ಕೆ ಥ್ಯಾಂಕ್ ಯು, ಟೇಕ್ ಕೇರ್.